ಸರ್ ಕಾಪಿ ಹೊಡೆದು ಸಿಗಾಕೊಂಡಿದ್ದೀರಾ ಸ್ಕೂಲ್ನಲ್ಲಿ? ಇಲ್ಲ, ನಾನು ಭಾಳಷ್ಟು ತರಲೆ ಕೆಲಸಗಳು ಮಾಡಿದ್ದೀನಿ ಸ್ಕೂಲಲ್ಲಿ, ಕಾಲೇಜ್ನಲ್ಲಿ. ಆದರೆ ಕಾಪಿ ಮಾಡ್ತಾ ಇರಲಿಲ್ಲ ನಾನು. ಕಾಂಚನ ಮೇಡಮ್, ನೀವು ಯಾವ ಥರ ಸ್ಟೂಡೆಂಟ್ ಇದ್ರಾ? ಆವ್ರೇಜ್ ಇದ್ರಾ ಅಥವಾ ಬ್ರೈಟ್ ಸ್ಟೂಡೆಂಟ್ ಇದ್ರಾ? ನೀವು ಯಾವ ಥರ ಕಾಪಿ ಮಾಡಿದ್ದೀರಾ? ಕಾಪಿ ಎಲ್ಲ ಮಾಡಿಲ್ಲ, ಬಟ್ ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್. ಓಕೆ. ಅಕ್ಕಪಕ್ಕ ಹೇಳ್ಸ್ಕೊಂಡು ಬರೆಯೋದು ಅದನ್ನು ಕೂಡ ಮಾಡಿಲ್ಲ? ಇಲ್ಲ, ಹಂಗೆ ನಮ್ಗೆ ಆ ಥರ ಅವಕಾಶ ಇರಲಿಲ್ಲ. ಬಿಕಾಸ್ ಐ ಕಮ್ ಫ್ರಮ್ ಅ ಕಾನ್ವೆಂಟ್, ಸ್ವಲ್ಪ ಸ್ಟ್ರಿಕ್ಟೇ ಇದ್ದರು, ಸೊ ಯಾರೂ ಮಾಡ್ತಾ ಇರಲಿಲ್ಲ. ಓಕೆ. ಸೊ ಕೊನೆ ಕ್ವಶನ್ ಇದು ಸರ್, ನಿಮಗೆ ಫಸ್ಟ್ ಕ್ರಶ್ಶು ಯಾವ ವಯಸ್ಸಿನಲ್ಲಿ ಯಾರ ಮೇಲಾಗಿತ್ತು? ಅಂದರೆ ಇದು ಬಹುಶಃ 5ನೇ ಕ್ಲಾಸಲ್ಲಿ ಇರ್ಬೋದೇನೋ. ಅದೇ ನಾನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ಬೇರೆ ಒಂದು ಒಳ್ಳೆ ಆಂಗ್ಲ ಭಾಷೆ ಶಾಲೆಗೆ ನಮ್ಮ ಅಜ್ಜ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿಗೆ ಸೇರಿಸಿದಾಗ ಅಲ್ಲಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸಗಳಿದ್ವು. ಅಂದರೆ ಎಲ್ಲ ರೀತಿಯಾದಂಥ ವ್ಯತ್ಯಾಸ ಇತ್ತು. ಸೊ ಅಲ್ಲಿ ಹೆಸರು ಜ್ಞಾಪಕ ಆಗಲ್ಲ ಈಗ. ಅಲ್ಲಿ ಮೊದಲನೇ ಕ್ರಶ್ 5ನೇ ಕ್ಲಾಸ್ನಲ್ಲಿ ಇರ್ಬೋದು, 4 ಅಥವಾ 5ನೇ ಕ್ಲಾಸ್. ಓಕೆ ಸರ್, ನೈಸ್ ಸರ್. ಈಗ ಡೇರ್ ಕಡೆ ಹೋಗೋಣ ನಾವು. ನಿಮ್ಮ ಫೋನಲ್ಲಿ ನೀವು ತೊಗೊಂಡಿರುವಂಥ ರೀಸೆಂಟ್ ಸೆಲ್ಫಿನ ನಮ್ಮ ಕ್ಯಾಮ್ರಾಗೆ ತೋರಿಸ್ಬೇಕು, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ನಾನು ತೊಗೊಂಡಿದ್ದ ಸೆಲ್ಫಿನ? ಹಾಂ. ಮೇಡಮ್ಗೆ ನೆಕ್ಸ್ಟ್ ಡೇರ್ ಕ್ವಶನ್ನು, ನೀವು ನಿಮ್ಮ ಹಸ್ಬೆಂಡ್ಗೆ ಮಾಡಿರುವಂಥ ಕೊನೆಯ ವಾಟ್ಸಪ್ ಮೆಸೇಜ್ ತೋರಿಸ್ಬೇಕು. Let's see you reach home. Tasha has gone downstairs to play. ಸೊ ಕೊನೆಯದಾಗಿ ನಿಮ್ಮಿಬ್ಬರಿಗೆ ಇವಾಗ ಸಣ್ಣ ಒಂದು ಗೇಮ್ ಇರುತ್ತೆ. ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಯಾರು ಫಸ್ಟ್ ಕಣ್ಣು ತಿರುಗಿಸ್ತೀರೋ ಅವರು ಗೇಮಿಂದ ಔಟ್ ಆದಂಗೆ. ಸೊ ಕಣ್ಣು ಮಿಟ್ಸೋ ಥರ ಮಾಡಿಬಿಟ್ರು ನಿಮ್ಮನ್ಗೆ. ಸೊ ಹಿಂಗೇನೆ ಅನಿಸುತ್ತೆ ಅವರು ನಿಮಗೇನೋ, ನೀವು ಹೇಳ್ತೀರಿ 11 ಫಸ್ಟ್ ಸೈಟ್ ಅಂತ ಅಂದ್ಬಿಟ್ಟು. ಸೊ ಅವರು ಡೈಲಿ ಸಿಕ್ಕಿ ಕಣ್ಣು ನೋಡಿದು ಬೀಳ್ಸ್ಕೊಂಡಿದ್ದಾರೆ ನೋಡಿ ನಿಮಗೆ.